ವೆಲ್ಕಮ್ ಬ್ಯಾಕ್ ಟು ಕರುನಾಡು ಎಕ್ಸ್ಪೆರಿಮೆಂಟ್ ಯೂಟ್ಯೂಬ್ ಚಾನಲ್. ನೀವೆಲ್ಲ ಅಕ್ವೇರಿಯಂನ ನೋಡೇ ಇರ್ತೀರಾ. ಅಕ್ವೇರಿಯಂನ ದೊಡ್ಡ ಗ್ಲಾಸ್ಗಳಲ್ಲಿ ಈ ಸ್ಕ್ವೈರ್ ಶೇಪಲ್ಲಿ ಮಾಡಿರೋದನ್ನೆಲ್ಲ ನೋಡಿರ್ತೀರಾ. ಆದರೆ ನಾವು ಇವತ್ತು ಮನೆಯಲ್ಲಿ ಯೂಸ್ ಮಾಡೋ ವೇಸ್ಟ್ ನಾವು ಅಕ್ವೇರಿಯಂ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀವಿ, ಬನ್ನಿ. ಏನು ಸಿಗೋದಂದ್ರೆ ಹಳೆ ಐಟಮ್ ಅಂದರೆ ಇದು ಟ್ಯೂಬ್ಲೈಟ್, ಇದು ಓಲ್ಡ್ ಟ್ಯೂಬ್ಲೈಟ್. ಇದನ್ನು ಯೂಸ್ ಮಾಡಿಕೊಂಡು ನಾವು ಅಕ್ವೇರಿಯಂ ಮಾಡೋಣ. ಫಸ್ಟು ಈ ಟ್ಯೂಬ್ಲೈಟ್ನ ಕಟ್ ಮಾಡ್ಕೋಬೇಕು ನೀಟಾಗಿ. ಇನ್ನು ಕಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಈಗ ನೋಡೋಣ, ಬನ್ನಿ. ಈ ಟ್ಯೂಬ್ಲೈಟ್ನ ಕಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಬೈಂಡಿಂಗ್ ಕಂಬಿ ತಗೊಂಡು ನೀವು ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಕರೆಕ್ಟಾಗಿ ಇದನ್ನು ನೀಟಾಗಿ ಟೈಟ್ ಮಾಡಬೇಕು. ಟೈಟ್ ಮಾಡ್ಕೊಂಡು ನೀಟಾಗಿ ಇದ್ರ ಮೇಲೆ ಕರೆಕ್ಟಾಗಿ ಇದನ್ನು ದಾರದಿಂದ ನೀಟಾಗಿ ಸುತ್ತಬೇಕು. ಈ ರೀತಿ ಕಟ್ಕೊಂಡಿದ್ಮೇಲೆ ಪೆಟ್ರೋಲ್ ಹಾಕಬೇಕು. ಪೆಟ್ರೋಲ್ ಹಾಕಿ ಹೀಟ್ ಮಾಡಬೇಕು. ನಿಮ್ಗೆ ಈ ಕಡೆ ಜಾಸ್ತಿ ಹೀಟ್ ಆದರೆ ಇದು ಗ್ಲಾಸು ಈ ಕಡೆ ಹೊರಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಮೇಲೇ ಜಾಸ್ತಿ ನಿಮ್ಗೆ ಯಾವ ಕಡೆ ವೇಸ್ಟೇಜ್ ಇರುತ್ತೋ ಆ ಕಡೆ ಜಾಸ್ತಿ ಸುಳಿಯೋ ಥರ ಇಟ್ಕೋಬೇಕು. ಇಷ್ಟು ಇಟ್ಮೇಲೆ ಆಮೇಲೆ ಈ ರೀತಿ ನೀರಲ್ಲಿ ಇಡಬೇಕು. ನೋಡಿ ಈ ಥರ ಬಂದಿದೆ. ನೀಟಾಗಿ ಶಾರ್ಪ್ ಎಡ್ಜಸ್ ಇಲ್ಲದೆ ಕ್ಲೀನ್ ಮಾಡ್ಕೊಬೇಕು ಇದನ್ನು. ಈ ರೀತಿ ಟ್ಯೂಬ್ಲೈಟ್ನ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಥರ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ವೈಟ್ ಲೇಯರ್ನ ರಿಮೂವ್ ಮಾಡೋದಕ್ಕೆ ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು. ಈ ಗ್ಲಾಸನ್ನು ಟ್ರಾನ್ಸ್ಪರೆಂಟ್ ಆಗಿ ಮಾಡೋದಕ್ಕೆ ಇದನ್ನು ಸಿಂಪಲ್ ಆಗಿ ಮರಳು ಯೂಸ್ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡ್ಕೋಬೋದು. ಯಾವ ಥರ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ಶಾರ್ಪ್ ಎಡ್ಜಸ್ ಇರ್ತದೆ. ಇದು ಕೈ ಏಟ್ ಹಾಕ್ಬಾರ್ದು ಅಂತ ಈ ಥರ ಬಟ್ಟೆ ಇಟ್ಕೊತಾ ಇದ್ದೀನಿ. ಈ ರೀತಿ ಶಾರ್ಪ್ ಎಡ್ಜಸ್ ಇರ್ತದೆ. ಅದಕ್ಕೆ ಈ ಥರ ಎರಡು ಕಡೆ ಬಟ್ಟೆ ಇಟ್ಕೊಂಡು ಈ ಥರ ಶೇಕ್ ಮಾಡಬೇಕು. ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಇಲ್ಲಿ. ಅದೇ ಥರ ಶೇಕ್ ಮಾಡ್ತಾ ಇರಬೇಕು. ನೋಡಿ ಈ ಕಡೆ ಫುಲ್ ಆಲ್ಮೋಸ್ಟ್ ಇಲ್ಲೆಲ್ಲ ಆಗಿದೆ. ಇನ್ನೂ ಸ್ವಲ್ಪ ಈ ಕಡೆ ಮಾಡಬೇಕು. ಈ ಥರ ಮರಳನ್ನ ಹಾಕಿ ಕ್ಲೀನ್ ಮಾಡಿದ್ಮೇಲೆ, ಕ್ಲೀನ್ ಮಾಡೋದಕ್ಕೆ ಮುಂಚೆ ಈ ಥರ ಇತ್ತು, ಕ್ಲೀನ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಈ ರೀತಿ ಗ್ಲಾಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ
ಇದಕ್ಕೆ ಅಂತ ಒಂದು ಬೇಸ್ ರೆಡಿ ಮಾಡ್ಕೊಬೇಕು. ಅದಕ್ಕೆ ಇಷ್ಟು ಇರೋ ವುಡ್ ಶೀಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಇದಕ್ಕೆ ಬೇಸ್ಗೆ ಈ ಥರ ಪೈಪ್ 4 ಪೈಪ್ ಲೈನ್ ಬರುತ್ತೆ. ಇಲ್ಲೊಂದು ಈ ಕಡೆ ಒಂದು ಈ ಕಡೆ ಈ ಥರ ಬರುತ್ತೆ. ಇದ್ರ ಮೇಲೆ ಇಲ್ಲಿ ಈ ರೀತಿ ಟ್ಯೂಬ್ನ ಫಿಕ್ಸ್ ಮಾಡ್ತೀವಿ. ಈ ಹೈಟಿಗೆ ಬರಲಿ ಅಂತ ನಾವು ಈ ಸೈಜ್ನ ಕಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇದನ್ನು ಎಲ್ಲ ಮಾರ್ಕ್ ಮಾಡಿಕೊಂಡು ಈ ಸೈಜ್ಗೆ 4 ಪಿಲ್ಲರ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ 4 ಪಿಲ್ಲರ್ನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಟ್ಯೂಬ್ ಕೂತ್ಕೊಳ್ಳೋ ಥರ ಇಲ್ಲಿ ಈ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಗುರು ಥರ ಈ ರೀತಿ ಫಿಕ್ಸ್ ಮಾಡ್ಕೊಬೇಕು. ಇದನ್ನು ಟ್ಯೂಬ್ ಲೈಟ್ನ ಈ ರೀತಿ ಫಿಕ್ಸ್ ಆಗುತ್ತೆ. ನಾವಿನ್ನೂ ಫಿಕ್ಸ್ ಮಾಡಿಲ್ಲ. ಈ ರೀತಿ ಫಿಕ್ಸ್ ಆಗುತ್ತೆ. 4 ಸೈಡು ಬರುತ್ತೆ. ಈ ರೀತಿ ಇದನ್ನು ಬೇಸ್ಗೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೆಳಗಡೆ ಒಂದು 2 ಈ ಕಡೆ ಒಂದು ಈ ಕಡೆ ಸ್ವಲ್ಪ ಗ್ರೂ ಮಾಡಿಕೊಂಡು ವೈರಿಂಗ್ದು ಕ್ಲ್ಯಾಂಪ್ ಇದು ವೈರಿಂಗ್ ಮಾಡೋವಾಗ ಯೂಸ್ ಮಾಡ್ತಾರೆ. ಅದನ್ನು ಈ ಥರ ಹಾಕ್ಕೊಂಡು ಸೇರಿಸ್ಬೇಕು. ಈ ಥರ 2 ಕಡೆ ಸ್ಟ್ರೈಟ್ ಕಟ್ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ಲೆವೆಲಾಗಿ ಸೇರಿಸಿ ಈ ರೀತಿ ಒಂದು ಸ್ಕ್ರೂ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು. ಈ ಥರ ಈ ರೀತಿ ಶೇಕ್ ಆಗ್ತಾ ಇದನ್ನು ಫುಲ್ ಟೈಟಾಗಿ ಫಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಗ್ರೂಸ್ ಸ್ವಲ್ಪ ಜಾಸ್ತಿನೇ ಇರಲಿ. ನಿಮ್ಗೆ ಅಡ್ಜಸ್ಟ್ಮೆಂಟ್ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇದು. ಈ ಥರ 2 ಈ ಕಡೆ ಫಿಕ್ಸ್ ಮಾಡ್ಕೊಂಡಿದ್ರಿ. ಈ ಥರ ನೋಡಿ ಫುಲ್ ಸ್ಟ್ರಾಂಗ್ ಆಗಿದೆ ಇದು. ಇದೇ ಥರ ಇಲ್ಲಿ 2 ಬರುತ್ತೆ. ಈ 2 ಸೇಮ್ ಇದೇ ಥರ ಇದೇ ಪೊಸಿಷನಲ್ಲಿ ಈ ಥರ ಫಿಕ್ಸ್ ಮಾಡ್ಕೊಬೇಕು. ಈ ರೀತಿ 2 ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಈ 2 ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ಬರುತ್ತೆ. ಫುಲ್ ಸ್ಟ್ರಾಂಗ್ ಆಗಿದೆ. ಈ ರೀತಿ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಟ್ಯೂಬ್ ಲೈಟ್ನ ಇದಕ್ಕೆ ಈ ಥರ ನೀಟಾಗಿ ಫಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಈ ಗ್ಲೂ ಗನ್ನ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಫಿಕ್ಸ್ ಮಾಡೋದಕ್ಕೆ. ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಏರ್ ಗ್ಯಾಪ್ಗೋಸ್ಕರ ಈ ಥರ ಸ್ವಲ್ಪ ಚಿಕ್ಕದಾಗಿ ಪೈಪ್ ಹಾಕ್ಕೊಂಡಿದ್ದೀವಿ. ಇಲ್ಲಿಂದ ನೀರು ಇಲ್ಲ ಇಲ್ಲಿಂದನೇ ಹಾಕ್ಬೇಕು ಮೇಲ್ಗಡೆ. ನಾವು ಇದಕ್ಕೆ ಫಿಲ್ಟರ್ ನೀರೇ ಯೂಸ್ ಮಾಡ್ತಾ ಇದ್ದೀವಿ. ಜಾಸ್ತಿ ಹಾಕ್ಬಾರ್ದು. ನೋಡಿ ಫಿಶಸ್ ಎಲ್ಲ ಎಷ್ಟು ಆಕ್ಟಿವ್ ಆಗಿದ್ದಾವೆ. ನೋಡಿ ಎಷ್ಟು ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾವೆ. ನೋಡಿ ಫ್ರೆಂಡ್ಸ್ ಎಷ್ಟು ಕ್ರೇಜ್ ಆಗಿ ಬಂದಿದೆ ಈ ಅಕ್ವೇರಿಯಮು. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ
ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಎಕ್ಸ್ಪೆರಿಮೆಂಟಲ್ ಕಂಟೆಂಟ್ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ.